ನಿಂತ್ಕೋಬೇಕಾ? ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್. ಮೈಕ್ ಪಾಪ್ಕಾರ್ನ್ ಫಿಲ್ಮ್ಸ್ ಭಾಳ ಒಳ್ಳೆಯ ಹೆಸರು, ನಾನು ಕರುಣಾಕರ. ಈಗ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಟೈಟಲ್ಸ್, ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಭಾಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕತೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಸಂತೋಷ್ ಸುರೇಶ್ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿಲ್ಲ, ಟ್ರೈಲರ್ ನೋಡಿದೆ. ಮತ್ತು ಸಾಂಗು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ, 3 ಸಾಂಗು. ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಒಂದು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಒಂದು ಮಗುವಾಗಿರುತ್ತೆ, ಹೇಗೆ ತೊಳೆದಾಡ್ತಾರೆ ತನ್ನ ಕುಟುಂಬನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದೇ ಈ ಚಿತ್ರದ ಕತೆ. ನನ್ನ ಕತೆ ಬಂದು ಹೇಳಿದಾಗ ಭಾಳ ಇಷ್ಟ ಆಯಿತು. ನಾನು ಈ ಚಿತ್ರದಲ್ಲಿ ಒಬ್ಬ ಪೈಂಟ್ ಮಾಡುವಂಥ ಮೇಸ್ತ್ರಿ. ಸೊ ಕೊನೆಗೆ ಒಬ್ಬ ಒಳ್ಳೆಯ ಪೈಂಟರ್ ಅಥ ಒಬ್ಬ ಕಲಾವಿದ ನಿರ್ದೇಶನ ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಹೇಗೆಲ್ಲ ತನ್ನ ಜೀವನದಲ್ಲಿ ತೊಡಕುಗಳನ್ನ ಅನುಭವಿಸ್ತಾನೆ ಅನ್ನೋದು ಕೊನೆಗೆ ನನ್ನ ಹತ್ರ ಒಂದು ಪೈಂಟ್ ಕೆಲಸಕ್ಕೂ, ಬಿಲ್ಡಿಂಗ್ ಪೈಂಟ್ ಕೆಲಸ ಮಾಡೋದಕ್ಕೂ ಅಥವಾ ಮೇಸ್ತ್ರಿಗೆ ಅವನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಇಲ್ಲೂ ಬಣ್ಣ ಬಿಡಿಸ್ತೀಯ, ಅಲ್ಲೂ ಬಣ್ಣ ಬಿಡಿಸ್ತೀಯ, ಪಾಪ ಬಣ್ಣ ಹೊಡಿ ಅಂದ್ಬಿಟ್ಟು ಕರ್ಕೊಂಡೋಗಿ ಹೇಗಿದ್ರು ಕೂಲಿ ಬರುತ್ತೆ, ನಿನ್ನ ಕೆಲಸ ಗೊತ್ತಿದೆ ಅಂತಂದ್ಬಿಟ್ಟು ಬಿಲ್ಡಿಂಗ್ ಬಣ್ಣ ಹೊಡಿಸ್ತೀನಿ. ಈ ಥರ ಒಂದು ಪಾತ್ರ ನಂದು. ಸೊ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ಭಾಳ ನೀಟಾಗಿ ಮುಗಿಸ್ಕೊಂಡ್ರು. ಹೇಳಿದ ಟೈಮ್ಗೆ, ಹೇಳಿದ ರೀತಿ ನಿರ್ಮಾಪಕರಿಗೆ, ನಿರ್ಮಾಪಕರು ಬರೀ ನಿರ್ಮಾಪಕರಲ್ಲ, ಒಂದು ಟೀಮ್ನಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಸಂತೋಷ್ ಅವರು ಕೆಲಸ ಮಾಡಿದ್ದಾರೆ ಈ ಟೀಮ್ನಲ್ಲಿ. ನಾನು ಶೂಟಿಂಗ್ ಟೈಮಲ್ಲಿ ಅವ್ರನ್ನ ನೋಡಿದೆ, ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಸಮ್ಮು ಎಲ್ಲನೂ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತು ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಳು ನಡೆಯೋದು ತುಂಬ ಕಷ್ಟ ಆಗುತ್ತಿದೆ. ಆಡಿಯನ್ಸ್ ಕೊರತೆ, ಪ್ರೇಕ್ಷಕರ ಕೊರತೆ ತುಂಬ ಕಾರಣ. ಯಾವುದೋ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಗೆಲ್ಲುತ್ತೆ. ಈ ರೀತಿಯ ಸಿನಿಮಾಗಳನ್ನ ಫ್ಯಾಮಿಲಿ ಮಂದಿ ಮನೆಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ಯಾರು ಮಾತಾಡಿಲ್ಲ, ಕರಿಸುಮು ಸರ್ ಮಾತ್ರ ಮಾತಾಡೋದು. ಸಾರಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಥಿಯೇಟರ್ಸಲ್ಲೇ ಬಂದು ನೋಡಿ, ಸಪೋರ್ಟ್ ಮಾಡಿ. ಎಲ್ಲ ಆಲ್ಮೋಸ್ಟ್ ಹೊಸ ಫೇಸಸ್ಸು, ಹೊಸ ಟೆಕ್ನಿಷಿಯನ್ಸು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ತುಂಬ ವರ್ಷಗಳ ಕಾಲ ಒಂದು ಕನಸಿತ್ತು ನನಗೆ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಹಲವಾರು ಸಿನಿಮಾ ನೋಡ್ತಿದ್ದೆ. ಅದರಿಂದ ಆ ಕನಸೇನಾಯಿತು ಅಂದರೆ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯ ತೇಜಸ್ ಅವ್ರು ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನಮನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾ ಮಾಡೋಣ ಅಂತ ಮಾಡಿದ್ವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪತ್ರಿಕೋದ್ಯಮದಲ್ಲಿ ಇದ್ದೀನಿ ನಾನು. ಸಿನಿಮಾ ಅಂದರೆ ಈಗ ಒಂದು ತಂದೆ ತಾಯಿ, ಈಗೇನಾಗುತ್ತೆ ಅಂದರೆ, ಒಂದು ಮಕ್ಕಳು, ಒಂದು ಚಿಕ್ಕ ಮಕ್ಕಳು ತಂದೆಗೆ ಏನು ಕಷ್ಟ ಕೊಡ್ತವೆ, ಒಂದು ತಂದೆ ಆ ಮಗುಗಾಗಿ ಏನು ಕಷ್ಟಪಡ್ತಾರೆ, ಅದಕ್ಕೋಸ್ಕರ ಒಂದು ಚಿತ್ರನ ಮಾಡಿದ್ವಿ. ಇದನ್ನು ಇಲ್ಲ, ನಾನು ಆ್ಯಕ್ಟ್ ಮಾಡಿಲ್ಲ ಸರ್. ಆ್ಯಕ್ಟು ನನಗೇನು ಬೇಡ ಅಂತ ಅನಿಸಿತ್ತು. ನೆಕ್ಸ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ನಾನು. ಓಕೆ ಸರ್. ಎಸ್, ಥ್ಯಾಂಕ್ ಯು ವೈಭವ್ ಸರ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ತಡವಾಯಿತು. ದಯವಿಟ್ಟು ನಮ್ಮ ತಂಡನ ಕ್ಷಮಿಸ್ಕೊಡಿ. ನಾನು ಕರುಣಾಕರ. ಈ ಸಿನಿಮಾ ಅಪ್ರೋಚ್ ಮೊದಲು ನನಗೆ ಆರ್ಯನ್ ತೇಜಸ್ಸು ತುಂಬ ಹಳೆ ಸ್ನೇಹಿತರು.
ಇಬ್ಬರು ಡೈಲಿ ವಾಕಿಂಗ್ ಮೇಟ್ಸು. ಸೊ ವೀಕ್ಲಿ ಒಂದು ಸ್ವಲ್ಪ ಲಾಂಗ್ ಮ್ಯಾರಥಾನ್ ಮಾಡ್ತಾಯಿದ್ವಿ, ಒಂದು 25 ಕಿಲೋಮೀಟ್ರು. ಸೊ ಆ ಮೂಮೆಂಟಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ಸಿನಿಮಾ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು. ನನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು, ಬಟ್ ಮೂಲತಃ ನಾವು ತುಂಬ ಕೆಳಮಟ್ಟದ ಕುಟುಂಬದಿಂದ ಬಂದವರು, ತಂದೆ ಕೂಲಿ ಮಾಡ್ಕೊಂಡಿದ್ದವರು. ಸೊ ಆ ಮೂಮೆಂಟಲ್ಲಿ ಒಬ್ಬ ಕೆಳಮಟ್ಟದ ಕುಟುಂಬದಲ್ಲಿ ಬೆಳೀತಿದ್ದಂಥ ಹುಡುಗ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ಆ ರಂಗಕ್ಕೆ ಹೋಗ್ತೀನಿ ಅಂದಾಗ ಆಬ್ವಿಯಸ್ಲಿ ಮನೇಲಿ ಏನು ವಿರೋಧ ಬಂತು ಅದು ನಮ್ಮನೇಲೂ ಕೂಡ ಬಂತು. ಅದಾದಮೇಲೆ ನಾವೊಂದು ಸ್ಟೇಜಿಗೆ ಬಂದ ಮೇಲೆ ಆರ್ಯನ್ ತೇಜಸ್ ಸ್ನೇಹಿತರಾದ್ಮೇಲೆ ಹೀಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಕತೆ ಇದೆ ಹೀಗೆ ಆಗಿ ಅಂತ ಮಾತ್ರ ಅವ್ರು ಸಿನಿಮಾದಲ್ಲಿದ್ದೀನಿ ನನಗೆ ಗೊತ್ತಿತ್ತು. ಆಗ ಈ ಕತೆನ ಹೇಳಿದ್ರು, ಸರಿ ಡೆವಲಪ್ ಮಾಡಿ ನೋಡೋಣ ಅಂದೆ. ಮಾಡ್ಕೊಂಡು ಬಂದಮೇಲೆ ಕೂತ್ಕೊಂಡು ಕತೆ ಹೇಳಿದಾಗ ಅದೆಲ್ಲೋ ಒಂದು ಕಡೆ ಅದು ನನ್ನ ತಂದೆ ಮತ್ತು ನನ್ನ ನಡುವಿನ ಒಂದು ಬಾಂಧವ್ಯನ ನನಗೆ ನೆನಪಾಯಿತು. ಸೊ ನನ್ನ ತಂದೆ ಕೂಡ ನನಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ಒಂದು ಕೂಲಿ ಮಾಡ್ಕೊಂಡು ಮೂಟೆ ಹೊತ್ಕೊಂಡು ಕಷ್ಟಪಟ್ಟಂಥ ವ್ಯಕ್ತಿ. ಸೊ ಈ ಸಿನಿಮಾ ಫಸ್ಟ್ನ ಕೇಳಿದ ತಕ್ಷಣ ಅಟ್ಲೀಸ್ಟ್ ಅವ್ರಿಗೋಸ್ಕರ ಈ ಸಿನಿಮಾ ಮಾಡೋದು ಡೆಡಿಕೇಟ್ ಮಾಡೋಣ. ಈ ಥರ ಎಷ್ಟೋ ಫಾದರ್ಸ್ ಇದ್ದಾರೆ. ಸೊ ಒಂದು ಮಕ್ಕಳಿಗೋಸ್ಕರ ಬೆನ್ನೆಲುಬಾಗಿ ಅವ್ರ ಕಣ್ಣಿಗೆ ಮಕ್ಕಳು ಏನೇ ಮಾಡಬೇಕು ಅಂದ್ರೆ ಫಸ್ಟು ಮುಂದೆ ಮಕ್ಕಳು ಅವ್ರು ಓದೋದಿರ್ಬೋದು ಅಥವಾ ಗುರಿ ಇರ್ಬೋದು, ಅವ್ರು ಮುಂದೆ ಕಷ್ಟಪಡೋದು ಬೇರೆ. ಬಟ್ ತಂದೆ ಆದವನು ಅವ್ರ ಬೆನ್ನಿಂದ ಅವನು ಕಾಣ್ದಂಗೆ ಅವ್ನ ವಿಷಸ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡೋದಿರುತ್ತಲ್ಲ, ಅದನ್ನು ಯಾವುದೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾನ ಅಪ್ರೋಚ್ ಮಾಡ್ಕೊಂಡೆ. ಡೆಫಿನೆಟ್ಲಿ ಸರ್, ಇಂಪ್ರೂವ್ ಕೊಟ್ಟಿದ್ದೀನಿ. ಹಾಂ ಹೌದು ಸರ್, ಗೊತ್ತಿದೆ ಸರ್. ಇನ್ನೂ ತೋರಿಸಿಲ್ಲ ತಂದೆಗೆ, ಡೆಫಿನೆಟ್ಲಿ ತೋರಿಸ್ತೀನಿ ಸರ್. ಈಗ ರಿಲೀಸ್ ಬಿಫೋರ್ ಈಗ ಒಂದು ಶೋ ಇದೆ ಆ್ಯಕ್ಚುಲಿ ಚಾಮುಂಡೇಶ್ವರಿಗೆ, ಅವತ್ತು ನಾನು ಕರೆದು ತೋರಿಸೋಣ ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ಕೆಲವೊಂದು ನಾವು ನಿಜ ಘಟನೆಗಳಿಂದ ಪ್ರೇರಿತವಾಗಿ ಕೆಲವೊಂದು ಸೀನ್ಗಳನ್ನ ಮಾಡಿದ್ದೀವಿ. ಕಥೆನೂ ಕೂಡ ಒಂದು ನಿಜ ಘಟನೆ ಆಧಾರಿತ ಸಿನಿಮಾನೇ ಬೇಸಲ್ಲಿ. ಆಲ್ಮೋಸ್ಟ್ ಟ್ರೂ ಇವೆಂಟ್ಸ್ ಈ ಥರ ನಡೀತಾನೆ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಯಾರೋ ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಬಂದಿರ್ತಾರೆ ಲೈಫಲ್ಲಿ, ಆ ಮೂಮೆಂಟಲ್ಲಿ ಏನೋ ಒಂದು ವಿಷಯ ಇರುತ್ತೆ. ನಾವು ನಮ್ಮ ತಂದೆಯಿಂದ ಪಡ್ಕೊಳ್ಳೋಕ್ಕಾಗದೇ ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಅದನ್ನು ಕೊಡೋಕ್ಕಾಗದೇ ಇರ್ಬೋದು. ಈ ಥರ ಘಟನೆಗಳು ಸಾಕಷ್ಟಿದ್ದಾವೆ. ಸೊ ಆ ಎಲಿಮೆಂಟ್ಸು ನಮ್ಮ ಎಲ್ಲರ ಲೈಫಲ್ಲಿ ಇರೋದ್ರಿಂದ ಅದ್ರ ಬೇಸ್ ಮೇಲೆ ಮಾಡಿರೋಂಥ ಸಿನಿಮಾ ಸರ್. 2 ವರ್ಷ ಆಯಿತು. ಸೊ 2 ಅಂದರೆ 1.25 ವರ್ಷ ಆಗಿದೆ ಸರ್. 2024 ಮಿಡಲ್ ಆಫ್ ದ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಸಿನಿಮಾ ಸರ್. ನಂದು ಮೂಲತಃ ಮೈಸೂರು, ಬಟ್ ಇರೋದೆಲ್ಲ ಹಾಸನ. ಅದೇ ಸರ್, ವಿಜಯ್ ಸರ್ ಹತ್ರ ಮಾತಾಡಿದ್ದೀವಿ. ಮೊದಲಿಗೆ ಒಂದು 50 ಥಿಯೇಟರ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ಕ್ರೀನ್ಸಲ್ಲಿ. ಆನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಮಾರ್ಕೆಟಿಂಗ್ಗೆ ಬೇಕಾಗಿರುವಂಥ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನ ಮಾಡ್ತಾಯಿದ್ವಿ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಎಲ್ಲ. ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು ಓನರ್ ಒಬ್ಬರು ಹೀಗೆ ನಾವು ಸಿನಿಮಾ ಮಾಡ್ತಿರೋದು ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನು, ಹೇಗೆ ನಡೀತಾ ಇದೆ ಏನು ಅಂತೆಲ್ಲ ಕೇಳಿದ್ರು. ಸೊ ನಾವು ಮಾತಾಡಿದ್ವಿ ಅವ್ರ ಹತ್ರ. ಅವಾಗ ತೋರಿಸಿ ಸಾಂಗ್ಸ್ ಏನು ಮಾಡಿದ್ದಾರೆ, ಸಾಂಗ್ಸ್ ನೋಡಿದ್ರು, ಒಂದು ಸೀನ್ ತೋರಿಸಿ ಅಂದರು, ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲಾಗಿ ಹೇಳಿದ್ವಿ. ಖುಷಿ ಆಯಿತು ಅವರಿಗೆ. ಅವರೇನಂದ್ರು, ಒಂದು ಕೆಲಸ ಮಾಡಿ, ನಮ್ಮ ಮಕ್ಕಳಿಗೆ ಒಂದಿಷ್ಟು ನಾನು ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ, ತಗೊಳ್ತೀವಿ, ಕೊಡಿ ಅಂತ ಕೇಳಿದ್ರು. ಒಂದು 250 ಟಿಕೆಟ್ಸು ಕೊಟ್ವಿ. ಅದಾದಮೇಲೆ ಅವ್ರ ಸ್ನೇಹಿತರುಗಳು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಸ್ಟೇಟಸ್ ಎಲ್ಲ ಹಾಕ್ಕೊಂಡು ನಾನು ಸ್ಪಾನ್ಸರ್ ಮಾಡಿದ್ದೀನಿ ಅಂದ್ಕೊಂಡು ಹಾಕೊಂಡಿದ್ರು. ಅದರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅರೌಂಡ್ ನಮಗೊಂದು 45 ಸ್ಕೂಲ್ಸಲ್ಲಿ ಸ್ಮಾಲ್ ಟಿಕೆಟ್ಸ್ಗಳು ಆಲ್ರೆಡಿ ಹೋಗಿದೆ ಸರ್. ಸೊ ಅವರ ಪೇರೆಂಟ್ಸ್ಗಳಿಗೆ ಅಂದರೆ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಸ್ಕೂಲಿಂದ. ಬಟ್ ಅದನ್ನು ಪೇರೆಂಟ್ಸು ಕರ್ಕೊಂಡೋಗಿ ತೋರಿಸೋವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಏನಾಯಿತು ಅಂತ ಹೇಳಿದ್ರೆ, ಒಂದಿನ ಭಾವನಾ ಬೆಳಗೆರವರು ನಾವು ಕಾಲ್ ಮಾಡಿದ್ರು. ಈ ನ್ಯೂಸು ಅವ್ರದ್ದು ಪ್ರಾರ್ಥನಾ ಶಾಲೆ ಇದೆ. ಸೊ ಅವ್ರಿಗೆ ರೀಚ್ ಆಗಿತ್ತು, ನಮಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಮತ್ತು ವೈಭವ್ ಅವರು ಹೋಗಿದ್ವಿ. ನಮ್ಮ ತಲೆಯಲ್ಲಿ ಸ್ವಲ್ಪ ಏನಪ್ಪ ಇವ್ರು ಫೋನ್ ಮಾಡಿದ್ದಾರೆ ಅನ್ನೋದಿತ್ತು. ಹೋದಾಗ ಶ್ರೀನಗರ ಕಿಟ್ಟಿಯವರು ಮತ್ತು ಭಾವನಾ ಬೆಳಗೆರೆ ಮೇಡಮ್ ಅವರು ಇಬ್ಬರು ನಮ್ಮನ್ನು ಮಾತಾಡ್ಸಿದ್ರು. ಸಿನಿಮಾದು ಸಾಂಗ್ಸ್ ಕೇಳಿದ್ರು. ನಿಜಾನ ಈ ಥರ ಟಿಕೆಟ್ಸು ಇಲ್ಲ ಪ್ರಚಾರದ ಗಿಮ್ಮಿಕ್ಕ ಅಥವಾ ಟಿಕೆಟ್ಸ್ ಕೊಟ್ಟಿದ್ದೀರಾ ಅಂತ ಕ್ಯಾಶುವಲಾಗಿ ಕೇಳಿದ್ರು. ನಾವು ಇರೋದು ಹೇಳಿದ್ವಿ. ಅದಾದಮೇಲೆ ಅವ್ರದ್ದು ಪ್ರಾರ್ಥನಾ ಶಾಲೆಯಲ್ಲಿ ಒಂದು 8.5 ಮಕ್ಕಳಿದ್ರು. ಅದರಲ್ಲಿ ಒಂದಿಷ್ಟು ಟಿಕೆಟ್ಸ್ಗಳನ್ನ ಅವರು ಬೈ ಮಾಡಿ ಅವ್ರ ಸ್ಕೂಲ್ಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹೌದು ಸರ್, ಅವರೊಂದು ಮಾತು ಹೇಳಿದ್ರು, ಸಿನಿಮಾ ಕಂಟೆಂಟು ನನ್ನ ತಂದೆನ ನೆನಪು ಮಾಡ್ತದೆ ಅಂತ ಹೇಳಿ. ಸೊ ಹಂಗಾಗಿ ಈ ಸಿನಿಮಾಗೆ ಬೇಕಾದರೆ ಎಲ್ಲ ಸಪೋರ್ಟ್ ನಾವು ಮಾಡ್ತೀನಿ ಅಂತ ಹೇಳಿದ್ರು.
ಅದಾದಮೇಲೆ ಕಿಟ್ಟಿ ಸರು ಕೂಡ ಖುಷಿಯಾಗಿ ನಿಮ್ಗೆ ಏನು ಪ್ರಮೋಷನ್ ಸಪೋರ್ಟ್ ಬೇಕು ಹೇಳಿ ಅಂತ ಹೇಳಿದ್ರು. ಇವತ್ತು ಬರಬೇಕಿತ್ತು, ಬಟ್ ಅವರು ವಿಯೆಟ್ನಾಮ್ಗೆ ಹೋಗಿದ್ದಾರೆ ಇಬ್ಬರು 26 ರಿಟರ್ನ್, ಹಾಗಾಗಿ ಇವತ್ತು ಬರೋಕ್ಕಾಗಿಲ್ಲ. ಬಟ್ ಅವರೊಂದು ನಾವು ಒಂದೇ ಮಾತು ಕೇಳಿದ್ದು, ಸರ್ ನಮ್ಮ ವಾಯ್ಸ್ ಓವರ್ ಬೇಕಾಗಿತ್ತು ಅಂತ ಇಮಿಡಿಯೇಟ್ ಬಂದು ವಾಯ್ಸ್ ಓವರ್ ಕೊಟ್ಟು ಹೋದ್ರು ಸರ್. ಅಂದರೆ ನಮ್ಮಂಥ ಹೊಸಬ್ರಿಗೆ ಈ ಥರ ಯಾರೊಬ್ರು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಏನೋ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. 22 ವರ್ಷ ಆಯಿತು ನಾವಿಬ್ಬರು ಇಂಡಸ್ಟ್ರಿಗೆ ಬಂದು ಸಿಕ್ಕಾಬಟ್ಟೆ ಅಲ್ಲಿ ಇಲ್ಲಿ ಚಾನ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ಬರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದ, ನಾನು ಸೆಲೆಕ್ಟ್ ಆಗ್ತಿದ್ದಿಲ್ಲ. ಕಾರಣ ಬೆಳ್ಳಗವನೇ, ನಾನು ಬೆಳ್ಳಗಿದ್ದೀನಿ. ನೋಡಿ ಇದೇ ನಗು ಇಟ್ಕೊಂಡೆ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದ ಡೈರೆಕ್ಟರ್ಗಳ ಪ್ರೊಡ್ಯೂಸರ್. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು, ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಭಾಳ ಖುಷಿ ಆಗ್ತಾಯಿದೆ. ಒಂದು ಮೈಲ್ಗಲ್ ನಮಗೆ ಈ ನಾನು ಕರುಣಾಕರ ಸಿನಿಮಾಗೆ, ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಾನು ಸಾಂಗ್ ಎಲ್ಲ ನೋಡಿದ್ದೀನಿ, ಜೊತೆಗೆ ಶೂಟಿಂಗಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಹಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಭಾಳ ಖುಷಿ ಆಗ್ತದೆ, ಯಾಕಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸೋಕೆ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳನ್ನ ಮುಚ್ಚೋಕ್ಕೆ ಒದ್ದಾಡ್ತಿರ್ತೀವಿ. ಅಂತ ಇದರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದಾನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದೆಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಹೋಲ್ ಟೀಮ್ ತುಂಬ ಕಷ್ಟಪಟ್ಟಿದೆ. ನಾನು ಕರುಣಾಕರ ಟೀಮ್ ಅಂತೂ ಅಲ್ಲಿ ನೋಡಿ ಎಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ಲಾಗಿ ಇಷ್ಟ ಆಗಿದೆ ಸರ್. ನಾನು ಅದೇ ಕೇಳಿದೆ, ಸರ್ ಸಾಂಗ್ ಏನಾದರೂ ಯಾರಿಗಾದ್ರು ಕೊಟ್ಟಿದ್ದೆ? ಇಲ್ಲ ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದ್ದೀವಿ ಅಂದರು. ಸೂಪರ್ ಸರ್ ಅಂತ ಹೇಳಿದರು. ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ನಾನು ಗೆಸ್ಟ್ ಅಪರೆನ್ಸ್ ಆಗಿ ನನ್ನ ಸ್ನೇಹಿತ ಮಾಡ್ತಿರೋದ್ರ ಜೊತೆಲೇ ಇದ್ದೆ. ಹಾಗೆ ಒಂದು ಕಾಮಿಡಿ ಪಾತ್ರದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ ಆಗಿ ಮಾಡಿದ್ದೀನಿ, ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಭಾಳ ಅದ್ಭುತವಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗೆಸ್ಟ್ ಅಪರೆನ್ಸ್ ಆಗಿ ಮಾಡಿದ್ದೀನಿ, ಗೆಳೆಯನ ಜೊತೆ ನಿಂತ್ಕೊಂಡಿದ್ದೀನಿ ಜೊತೆಯಲ್ಲಿ. ಅದೇ ಒಂದು ಖುಷಿ ನನಗೆ. ಧನ್ಯವಾದಗಳು. ಮನೆಗೆ ಹೋಗಿ ದೃಷ್ಟಿ ತಕ್ಕೊಂತಾರೆ ಅವರು, ದೃಷ್ಟಿ ಪಡ್ತಾರೆ. ಇದೀನಿ ಮೇಡಮ್. ಓಕೆ, ರಾಧಾ ಅವ್ರನ್ನ ಮಾತನಾಡ್ಸೋಣ. ಇಲ್ಲ, ನೀವು ಮಾತಾಡಿ.